ಪ್ರಶಾಂತ್ ಕುಮಾರ್ ಸರ್, ವಾಟ್ ಇಸ್ ಗುಡ್ ಲೈನ್ ಅಂಡ್ ಲೆಂತ್ ಇನ್ ಕ್ರಿಕೆಟ್ ಲ್ಯಾಂಗ್ವೇಜ್? ನೀವು ಗ್ರಾಫಿಕ್ಸ್ ಎಲ್ಲ ನೋಡ್ತಾ ಇರ್ತೀರಾ ಬ್ರಾಡ್ಕಾಸ್ಟ್ ಅಲ್ಲಿ. ಟೆಸ್ಟ್ ಕ್ರಿಕೆಟ್ ಅಥವಾ ಯಾವುದೇ ಕ್ರಿಕೆಟ್ ಅಂತ ಬಂದಾಗ 6 to 8 ಮೀಟರ್ ಮಾರ್ಕ್. ಏನಕ್ಕೆ ಸರ್ 6 to 8 ಮೀಟರ್ ಮಾರ್ಕ್ ಅಂದ್ರೆ ಅದು ಬ್ಯಾಟ್ಸ್ಮನ್ ಇಂದ ಡಿಸ್ಟೆನ್ಸ್ ಮಾತಾಡ್ತಾ ಇರೋದು, ಬೌಲರ್ ಇಂದ ಅಲ್ಲ. ಆ ಒಂದು ಲೆಂತ್ ಅಲ್ಲಿ ಬೌಲಿಂಗ್ ಮಾಡಿದಾಗ ಬ್ಯಾಟ್ಸ್ಮನ್ಗೆ ಬ್ಯಾಕ್ ಫುಟ್ ಅಲ್ಲಿ ಹೋಗಿ ಆಡಕ್ಕೆ ಟೈಮ್ ಇರಲ್ಲ, ಎಸ್ಪೆಷಲಿ ಫಾಸ್ಟ್ ಬೌಲರ್ ಬಗ್ಗೆ ಮಾತಾಡ್ತಾ ಇರೋದು. ಆಮೇಲೆ ಮುಂದೆ ಬಂದು ಹೊಡೆದ್ಬಿಡ್ತೀನಿ ಅನ್ನಕ್ಕೆ ರೀಚು ಮಾಡಕ್ಕಾಗಲ್ಲ. ಅದಕ್ಕೆ ಅದನ್ನ ಗುಡ್ ಲೆಂತ್ ಅಂತ ಕರೀತಾರೆ. ಇದಕ್ಕೆ ಈ ಪರ್ಟಿಕ್ಯುಲರ್ 6 to 8 ಮೀಟರ್ ಮಾರ್ಕ್ ಇದೆಯಲ್ಲ, ಇದಕ್ಕೆ ಗುಡ್ ಲೆಂತ್ ಅಂತ ಕರೀತಾರೆ. ಗುಡ್ ಲೈನ್ ಯಾವುದು ಸರ್ ಅಂತ ಹೇಳಿದ್ರೆ, ಜನರಲಿ ನೀವು 3 ಸ್ಲಿಪ್ 1 ಗಲ್ಲಿ ಇಟ್ಕೊಂಡು ಬೌಲಿಂಗ್ ಮಾಡ್ತಾ ಇದ್ದೀರಾ, ಆಫ್ ಸೈಡ್ ಡಾಮಿನೇಟಿಂಗ್ ಫೀಲ್ಡ್ ಇಟ್ಕೊಂಡಿದ್ದೀರಾ ಅಂದ್ರೆ ಆ ಸ್ಟಂಪ್ಸ್ ಲೈನ್ ಇಂದ ಆಫ್ ಸ್ಟಂಪ್ 4th ಸ್ಟಂಪ್ ಅಥವಾ ಮೇ ಬಿ 5th ಸ್ಟಂಪ್ ಮ್ಯಾಕ್ಸಿಮಮ್ ಅಷ್ಟೇ. 4th 5th ಸ್ಟಂಪ್ ಆಫ್ ಸ್ಟಂಪ್ ಲೈನ್ ಇದೆಯಲ್ಲ, ಅದಕ್ಕೆ ಗುಡ್ ಲೈನ್ ಅಂತ ಕರೀತಾರೆ. ಮಿಡ್ಲ್ಯಾಂಡ್ ಲೆಗ್ ಡ್ರಿಫ್ಟ್ ಆಗೋಂಗಿರಲ್ಲ, ಯಾಕಂದ್ರೆ ಅಲ್ಲಿ ನಿಮ್ಗೆ ಪ್ರೊಟೆಕ್ಷನ್ ಇರಲ್ಲ, ಬ್ಯಾಟರ್ಗೆ ಈಸಿ ರನ್ಸ್ ಇರುತ್ತೆ. ಆಮೇಲೆ ನೀವು ಕೇಳ್ಬೋದು, ಜಾನಿ ಸರ್ ನೀವು ಹೇಳ್ತಾ ಇರ್ತೀರಲ್ಲ ಯಾವಾಗ್ಲೂ ಸ್ಟಂಪ್ಸ್ ನ ಟಾರ್ಗೆಟ್ ಮಾಡ್ಬೇಕು ಅಂತ, ಮತ್ತೆ 4th ಸ್ಟಂಪ್ 5th ಸ್ಟಂಪ್ ಲೈನ್ ಅಂತ ಹೇಳ್ತಾ ಇದೀರಾ ಅಂದ್ರೆ, 4th ಸ್ಟಂಪ್ ಲೈನ್ ಅಲ್ಲಿ ನ್ಯೂ ಬಾಲ್ ಅಲ್ಲಿ ನೀವು ಹಾಕ್ತಾ ಇದ್ದಾಗ ಸೇಮ್ ಈ ಕಡೆ ಲ್ಯಾಂಡ್ ಆಯ್ತು ಅಂದ್ರೆ ಹಿಂಗ್ ವಾಲ್ಕೊಳುತ್ತೆ, ಅವಾಗ ಆಫ್ ಸ್ಟಂಪ್ ಹೊಡಿಯೋ ಸಾಧ್ಯತೆ ಇರುತ್ತೆ. ಅಲ್ಲಿ ಡೌಟ್ ಇರುತ್ತೆ, ಎಲ್ಲಿ ಆಫ್ ಸ್ಟಂಪ್ ಹೊಡಿಯತ್ತೋ ಬಿಡುತ್ತೋ ಆ ಗೊಂದಲದಲ್ಲಿ ಹಿಂಗ್ ಆಡಕ್ ಹೋಗ್ತಾರೆ, ಎಡ್ಜ್ ಹೊಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಆ ಲೈನ್ಗೆ ಗುಡ್ ಲೈನ್ ಅಂತ ಕರೀತಾರೆ.